ಇನ್ನು ರಾಜ್ಯದಲ್ಲಿ ಉದ್ಯೋಗಾಕಾಂಕ್ಷಿಗಳ ಆಕ್ರೋಶ ಜಾಸ್ತಿ ಆಗ್ತಾ ಇದೆ, ಕೆಲಸ ಸಿಗ್ತಾ ಇಲ್ಲ. ಸೊ ಸರ್ಕಾರ ಇವತ್ತಾದರೂ ಎಚ್ಚೆತ್ತುಕೊಳ್ಳುತ್ತಾ ಈ ವಿಚಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಇವತ್ತು ಮಹತ್ವದ ತೀರ್ಮಾನ ತಗೊಳ್ಳುವಂತಹ ಸಾಧ್ಯತೆ ಇದೆ. ಕ್ಯಾಬಿನೆಟ್ನಲ್ಲಿ ಇವತ್ತು ಉದ್ಯೋಗಾಕಾಂಕ್ಷಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ತೀರ್ಮಾನ ಅಂದರೆ 1,00,000ಕ್ಕೂ ಹೆಚ್ಚು ನೇಮಕಾತಿ ಪ್ರಕ್ರಿಯೆಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಸರ್ಕಾರ ಅಂತ. ಹೊಸ ನೇಮಕಾತಿಗೆ ಹಲವು ಶಾಸಕರು ಸಚಿವರು ಒತ್ತಡ ಹೆಚ್ಚು ಮಾಡ್ತಾ ಇದ್ದಾರೆ. ಹಂತ ಹಂತವಾಗಿ ನೇಮಕಾತಿ ಪ್ರಕ್ರಿಯೆ ಆರಂಭಿಸೋದಕ್ಕೆ ಇವತ್ತು ಮಹತ್ವದ ತೀರ್ಮಾನ ತಗೋಬಹುದು. ಸಂಪುಟ ಸಭೆಗೂ ಮುನ್ನ ದಲಿತ ಸಚಿವರ ಜೊತೆ ಸಿಎಂ ಸಭೆ ಮಾಡಿದ್ದಾರೆ. ಖಾಲಿ ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಹಾಗಾಗಿ ಇವತ್ತೇನೋ ಒಂದು ದೊಡ್ಡ ತೀರ್ಮಾನ ಆಗುತ್ತೆ. ಆಮೇಲೆ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪರಮೇಶ್ವರ್ ಅವರು ಎಲ್ಲರೂ ಮಾತಾಡಿದ್ದಾರೆ. ನಮ್ಮ ಇಲಾಖೆಗಳಲ್ಲಿ ಹಂತ ಹಂತವಾಗಿ ನಾವು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡ್ಕೋತೀವಿ ಅಂತ. ಅದು ಉದ್ಯೋಗ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಉದ್ಯೋಗ ನಾವು ಯುವಕರಿಗೆ ಏನು ವೇಕೆನ್ಸೀಸ್ ಇದ್ದಾವೆ, ಆ ವೇಕೆನ್ಸೀಸು ನಾವು ಒಂದು ಟೈಮ್ ಫ್ರೇಮ್ ಮಾಡಿಕೊಂಡು ಹಂತ ಹಂತವಾಗಿ ನಾವು ಅದನ್ನು ಉದ್ಯೋಗ ಕೊಡಬೇಕಾಗಿದ್ದು ನಮ್ಮ ಜವಾಬ್ದಾರಿ. ಆ ದಿಶೆಯಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಆ ಕೆಲಸವನ್ನು ಮಾಡ್ತಾರೆ. ನೋಡಿ, ಅದು ಉದ್ಯೋಗ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಉದ್ಯೋಗ ನಾವು ಯುವಕರಿಗೆ ಏನು ವೇಕೆನ್ಸೀಸ್ ಇದ್ದಾವೆ, ಆ ವೇಕೆನ್ಸೀಸು ನಾವು ಒಂದು ಟೈಮ್ ಫ್ರೇಮ್ ಮಾಡಿಕೊಂಡು ಹಂತ ಹಂತವಾಗಿ ನಾವು ಅದನ್ನು ಉದ್ಯೋಗ ಕೊಡಬೇಕಾಗಿದ್ದು ನಮ್ಮ ಜವಾಬ್ದಾರಿ. ಆ ದಿಶೆಯಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಆ ಕೆಲಸವನ್ನು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಗೃಹ ಸಚಿವರು ಹೇಳಿದ್ದಾರೆ, ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಬಟ್ ಅದು ಅನುಷ್ಠಾನಕ್ಕೆ ಬರಬೇಕು ಹಂತ ಹಂತವಾಗಿ ಅಂತಂದರೆ ಅದಕ್ಕೊಂದು ಟೈಮ್ ಬಾಂಡಿಂಗ್ ಅಂತ ಏನಾದರೂ ಇದೆಯಾ? ಈಗಾಗಲೇ ಹುದ್ದೆಗಳು ಖಾಲಿ ಇರೋದಂತೂ ಸತ್ಯ, ಎಲ್ಲ ಇಲಾಖೆನಲ್ಲೂ ಇದೆ. ಬಟ್ ನೀವು ಹೆಂಗೆ ಯಾವ ರೀತಿಯಲ್ಲಿ ಅದನ್ನು ಫಿಲ್ ಮಾಡ್ಕೋತೀರಾ? ಅದಕ್ಕೆ ಎಷ್ಟು ನಿಗದಿ ಬೇಕು ಸಮಯ? ಅದಕ್ಕೊಂದು ಟೈಮ್ ಬಾಂಡ್ ಅಂತ ಬೇಕಲ್ಲ, ಇಷ್ಟು ದಿನಗಳ ಒಳಗಾಗಿ ಅಂತಂದ್ಬಿಟ್ಟು ಹೆಂಗೆ ಸಾಧ್ಯ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ 1,00,000ಕ್ಕೂ ಹೆಚ್ಚು ನೇಮಕಾತಿ ಪ್ರಕ್ರಿಯೆ ಆಗಬೇಕಾಗಿದೆ. ಬಟ್ ಸರ್ಕಾರ ಆರ್ಥಿಕ ಸಂಕಷ್ಟದಲ್ಲಿರಬೇಕಾದ್ರೆ ಹುದ್ದೆಗಳ ಭರ್ತಿಗೆ ತೀರ್ಮಾನ ತಗೊಳ್ಳೋ ಸಾಧ್ಯತೆ ಇದೆಯಾ, ಹೆಂಗೆ ಅಂತ? ಅರವಿಂದ್, ಅನಿವಾರ್ಯವಾಗಿ ಹುದ್ದೆಗಳ ನೇಮಕಾತಿಯನ್ನು ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ತನಕ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ 7,94,000 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಶಿಕ್ಷಣ ಇಲಾಖೆಯಲ್ಲೇ ಪ್ರಮುಖವಾಗಿ ಅಂದರೆ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣದಲ್ಲೇ 79,000 ಹುದ್ದೆಗಳು ಖಾಲಿ ಇದೆ. ಅದನ್ನು ಬಿಟ್ಟರೆ ಆರೋಗ್ಯ ಇಲಾಖೆಯಲ್ಲಿ ಇರ್ತಕ್ಕಂಥದ್ದು, ಅಂದರೆ ಆರೋಗ್ಯ ಶಿಕ್ಷಣ ಎಷ್ಟರ ಮಟ್ಟಿಗೆ ಮಹತ್ವ ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ನಿಮಗೆಲ್ಲ ಗೊತ್ತಿದೆ. ಇಂಥ ಸನ್ನಿವೇಶದಲ್ಲಿ ಅಲ್ಲೇ ಖಾಲಿ ಹುದ್ದೆಗಳನ್ನು ಬಿಟ್ಟುಕೊಂಡ್ರೆ ಆಡಳಿತದ ನಿರ್ವಹಣೆ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ಅಂದರೆ 7,94,000 ಹುದ್ದೆಗಳನ್ನು ಒಂದೇ ಬಾರಿ ತುಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಬಜೆಟ್ ಸಂದರ್ಭದಲ್ಲಿ ಒಂದಷ್ಟು ಘೋಷಣೆಯನ್ನು ಮಾಡ್ತಾರೆ. ಇವತ್ತಿನ ಕ್ಯಾಬಿನೆಟ್ ಸಂದರ್ಭದಲ್ಲಿ ಯಾವುದಕ್ಕೆಲ್ಲ ಅನುಮೋದನೆಯನ್ನು ಕೊಟ್ಟಿದ್ರು ಅದಕ್ಕೆ ಒಂದು ರೀತಿಯಲ್ಲಿ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕೆಂದರೆ ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಒಂದು ರೀತಿಯಲ್ಲಿ ಸುಳಿವನ್ನು ಕೊಟ್ಟಿದ್ದಾರೆ. 17,000 ಹುದ್ದೆಗಳಿಗೆ ನಮ್ಮ ಗೃಹ ಇಲಾಖೆ ಅಂದರೆ ಒಡಾಳಿತ ಇಲಾಖೆಯಲ್ಲೂ ಕೂಡ ನಮಗೆ ಅನುಮತಿ ಸಿಕ್ಕಿದೆ ಅಂತ. ಹಾಗಾಗಿ ಇದೆಲ್ಲವನ್ನು ಕೂಡ ಮಾಡಿ ಎಲ್ಲ ಒಂದು ಕಡೆ ಸ್ಟೇಜ್ ಬೈ ಸ್ಟೇಜು ನಾವು ಇಷ್ಟು ಹಂತಗಳಲ್ಲಿ ನಾವು ಈ ಒಂದು ಹುದ್ದೆಗಳನ್ನು ಫಿಲ್ ಮಾಡ್ತೇವೆ ಅನ್ನೋ ತೀರ್ಮಾನವನ್ನು ಇವತ್ತಿನ ಕ್ಯಾಬಿನೆಟ್ನಲ್ಲಿ ಪ್ರಕಟ ಮಾಡ್ಬೋದು. ಯಾಕೆಂದರೆ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಒಂದು ಪ್ರತಿಭಟನೆ ಆಕ್ರೋಶ ಎಷ್ಟರ ಮಟ್ಟಿಗಿತ್ತು ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಸರ್ಕಾರದಲ್ಲಿ ಇರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಯನ್ನು ಒಂದು ರೀತಿಯಲ್ಲಿ ಗಣನೆಗೆ ತೆಗೆದುಕೊಳ್ತಾರೆ. ಈ ನಿಟ್ಟಿನಲ್ಲಿ ಜೊತೆಗೆ ಈ ಒಂದು 2026 ಒಂದು ಏಪ್ರಿಲ್ ಅಷ್ಟೊತ್ತಿಗೆ ಎಷ್ಟು ಜನ ನಿವೃತ್ತಿ ಆಗ್ತಾರೆ ಮತ್ತು ಅದನ್ನು ಯಾವ ರೀತಿ ಫಿಲ್ ಮಾಡಬೇಕು ಇದನ್ನೆಲ್ಲವನ್ನು ಕೂಡ ಆರ್ಥಿಕ ಇಲಾಖೆಯಿಂದ ಕೂಡ ಒಂದು ರೀತಿಯಲ್ಲಿ ವರದಿಯನ್ನು ಕೇಳಿದ್ದಾರೆ. ಜೊತೆಗೆ ಯಾವ ಇಲಾಖೆಯಲ್ಲಿ ಅಗತ್ಯತೆ ಇದೆ, ತುರ್ತಾಗಿದೆ, ಅದನ್ನು ಕೂಡ ಮಾಹಿತಿ ಕೊಡಿ ಅಂತ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವರದಿ ಕೇಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲೇ ಒಳ ಮೀಸಲಾತಿ ಸಂಬಂಧ ಇದಕ್ಕೆ ಅಡೆತಡೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅದು ಪ್ರತ್ಯೇಕವಾಗಿ ದಲಿತ ಸಚಿವರ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆ ಇರುತ್ತೆ. ಒಟ್ಟಿಗೆ ನಾವು ಫಿಲ್ ಮಾಡೋದಿಲ್ಲ ಅಂತ ಹೇಳ್ಬೋದು, ಆದರೆ ಸ್ಟೇಜ್ ಬೈ ಸ್ಟೇಜು ಇಷ್ಟು ಉದ್ಯೋಗಗಳನ್ನು ನಾವು ಹೊಸ ನೇಮಕಾತಿಯನ್ನು ಮಾಡ್ತೀವಿ ಅಂತ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ಬಜೆಟ್ ಬೇರೆ ಬರ್ತಾ ಇರೋದ್ರಿಂದ ಬಜೆಟ್ ಅಲೋಕೇಶನ್ನು ನೋಡಬೇಕಲ್ಲ. ನಮ್ಮ ರಾಜ್ಯ ಸರ್ಕಾರದ ಆರ್ಥಿಕ ಸಾಮರ್ಥ್ಯ ಎಷ್ಟಿದೆ, ಎಷ್ಟು ಫಿಲಪ್ ಮಾಡ್ಕೋಬೋದು. ಯಾಕೆಂದರೆ ನಿಮಗೆ ಗೌರ್ಮೆಂಟ್ ಎಂಪ್ಲಾಯಿಗಳಾಗಿ ನೇಮಕ ಮಾಡಿಕೊಂಡಷ್ಟು ತಿಂಗಳು ಅವರಿಗೆ ಸಂಬಳ ಕೊಡಬೇಕಲ್ಲ. ಅದು ನಿಮಗೆ ಕೋಟಿಗಟ್ಟಲೆ ಆಗುತ್ತೆ, 100 ಕೋಟಿ ಆಗುತ್ತೆ. ಆ ಹೊಡೆತವನ್ನು, ಆ ಬರ್ಡನನ್ನು ರಾಜ್ಯ ಸರ್ಕಾರ ತಡ್ಕೊಳ್ಳುತ್ತಾ? ಅದಕ್ಕೇನು ತೀರ್ಮಾನ ಇವತ್ತು ಗೊತ್ತಾಗತ್ತೆ ಬಹುತೇಕ.